ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಚಂದ್ರಶೇಖರ್ ರಾಠೋಡ್ ಸರ್ ಅವರು ಕೂಡ ನಮ್ಮನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಈಗ ಕಾಂಗ್ರೆಸ್ ಪಕ್ಷದ ಒಂದು ಆಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಚರಂತಿ ನಂಜಯ್ಯನಮಠ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ತುಂಬ ವೈರಲ್ ಆಗ್ತಾ ಇದೆ ಸರ್. ಅದರಲ್ಲಿ ಹೇಳಿರುವಂತಹ ವಿಚಾರಗಳು, ಒಂದು ದುಡ್ಡು ಕೊಟ್ಟಿರಲಿಕ್ಕಿಲ್ಲ, ಅದಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಸರ್. ಇದರ ಜೊತೆಗೆ ಹುಚ್ಚರಿದಾರ್ರಿ ಅವರು ಮೇಲಿನವರು, ಈ ವಿಚಾರಗಳು ತುಂಬ ಚರ್ಚೆ ಆಗ್ತಾ ಇದೆ ಸರ್, ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ಈಗ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಅಳೆದು ತೂಗಿ ಯಾವ ಜಾತಿ ಜನಾಂಗ ಮತ್ತು ಪ್ರಾದೇಶಿಕವಾರಾಗಿ ಅಥವಾ ಯುವಕರಿಗೆ ಈ ರೀತಿಯಾಗಿ ಅಳೆದು ತೂಗಿ ಸಚಿವರನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಅದನ್ನು ತೀರ್ಮಾನ ಮಾಡಿದೆ. ಆ ರೀತಿಯಾಗಿ ವರಿಷ್ಠ ಮಂಡಳಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ಪಕ್ಷದ ಯಾರೇ ಆಗಲಿ, ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರಾಗಲಿ, ಅವರು ಅದನ್ನು ಸ್ವಾಗತ ಮಾಡಬೇಕಾಗ್ತದೆ. ಅದರ ವಿರುದ್ಧ ಯಾರೇ ಆಗಲಿ, ಅವರು ಎಷ್ಟೇ ದೊಡ್ಡವರಾಗಿರಲಿ ಅಥವಾ ಎಷ್ಟೇ ಚಿಕ್ಕವರಾಗಿರಲಿ, ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವೇನಾದರೂ ಮಾತಾಡಿದರೆ ಅದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ ಅಂತೇಳಿ ನಾನು ವೈಯಕ್ತಿಕವಾಗಿ ಅದನ್ನು ಭಾವಿಸ್ತೀನಿ. ಯಾಕಂತ ಹೇಳಿದರೆ, ಪಕ್ಷದ ವರಿಷ್ಠ ಮಂಡಳಿ ಎಲ್ಲ ರೀತಿಯಿಂದ ಸರ್ವೆಗಳನ್ನು ತೆರೆಸ್ಕೊಂಡು, ಅದು ಸರ್ವೆಯ ರಿಪೋರ್ಟ್ಗಳನ್ನು ತೆರೆಸ್ಕೊಂಡಿರ್ತದೆ. ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಜಾತಿವಾರು, ಪ್ರಾದೇಶಿಕವಾರು ಯಾರಿಗೆ ಕೊಟ್ಟರೆ ಸೂಕ್ತ, ಪಕ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಯಾಕಂದ್ರೆ ಯುವಕರಿಗೂ ಕೂಡ ಸ್ಥಾನಮಾನಗಳನ್ನು ಕೊಡಬೇಕಾಗ್ತದೆ. ಯಾರನ್ನು ಕೊಟ್ಟರೆ ಪಕ್ಷಕ್ಕೆ ಅದು ಲಾಭ ಆಗ್ತದೆ, ಪಕ್ಷದ ಶಿಸ್ತಿಗೆ ಮತ್ತು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಯಾರು ಪಕ್ಷಕ್ಕೆ ಸಹಾಯ ಆಗ್ತಾರೆ ಮುಂದಿನ ದಿನಮಾನಗಳಂತ ಹೇಳಿ ಅದೆಲ್ಲವನ್ನ ಅಳೆದು ತೂಗಿ ಅದೆಲ್ಲವನ್ನ ಗಮನಿಸಿಯೇ ಪಕ್ಷದ ವರಿಷ್ಠ ಮಂಡಳಿ ಅದನ್ನ ತೀರ್ಮಾನ ತೆಗೆದುಕೊಂಡಿರ್ತಾರೆ. ಹೀಗಾಗಿ ಪಕ್ಷದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅದು ಪಕ್ಷದ ಶಿಸ್ತನ್ನು ಉಲ್ಲಂಘಿಸ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ ಸರ್. ಇರ್ಷಾದ್ ಅಹಮದ್ ಸರ್, ಈಗ ವಿಪಕ್ಷಗಳಿಗೆ ಇದು ತುಂಬಾ ದೊಡ್ಡ ಅಸ್ತ್ರ ಆಗ್ತಾ ಇದೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸೂಟ್ ಕೇಸ್ ಕೊಟ್ಟೆ ಇವರು ಮಂತ್ರಿಗಳಾಗಿದ್ದ ಹೇಗೆ ಸರ್? ಅಥವಾ ಇವರನ್ನ ಆಯ್ಕೆ ಮಾಡಿರೋರು ನಿಜವಾಗ್ಲೂ ಹುಚ್ಚರ ಹೇಗೆ? ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಭಾಳ ಸದೃಢವಾಗಿದೆ ಅಂತ ನಾನು ಓಪನಿಂಗ್ ಸ್ಟೇಟ್ಮೆಂಟಲ್ಲೇ ಹೇಳಿದ್ದೆ. ಸೊ ಇವಾಗ ಮಾಯಕೊಂಡ ಕ್ಷೇತ್ರದ ಒಬ್ಬ ಬಸವತ್ತಪ್ಪ ಅನ್ನೋ ಒಬ್ಬ ಶಾಸಕನು ಇವತ್ತು ಪೌರ ಕಾರ್ಮಿಕನ ಮಗ ಅಂಥವರಿಗೆ ಇವತ್ತು ಹೈಕಮಾಂಡು ಮುನ್ನೆಲೆಗೆ ತಂದು ಒಂದು ಸಚಿವ ಸ್ಥಾನ ಕೊಡ್ತದೆ. ಶಿವಾಜಿನಗರದ ಕ್ಷೇತ್ರದ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಒಬ್ಬ ಯುವಕ ಇವತ್ತು ಹಂತ ಹಂತವಾಗಿ ಬೆಳೆದು ಬಂದಂತಹ, ಯಾವುದೇ ಹಣಕಾಸಿನ, ತಾವು ಹೇಳ್ತಾ ಇದ್ರಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಇಲ್ಲದೆ ಇದ್ರೂ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದು ಹಂತ ಹಂತವಾಗಿ ಇವತ್ತು ಬೆಳೆದಂತಹ ಯುವಕರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಮನ್ನಣೆ ಕೊಡ್ತಾ ಇರೋದು, ಅವರಿಗೆ ಒಂದು ಅವಕಾಶ ಮಾಡಿ ಕೊಡ್ತಾ ಇರೋದು. ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದೆ, ಯಾರಿಗೆ ಸಿಗದೆ ಇರೋರು ಬೇಸರ ಅಸಮಾಧಾನ ಇರಬಹುದು, ಆದ್ರೆ ಅದು ಅತಿರೇಕಕ್ಕೆ ಹೋಗಬಾರ್ದು. ಅತಿರೇಕಕ್ಕೆ ಹೋಗಿ ಪಕ್ಷ ವಿರೋಧಿ ಯಾರಾದ್ರೂ ಹೇಳಿಕೆ ಕೊಟ್ರೆ ಅಥವಾ ಪಕ್ಷದ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರೆ ಅದಕ್ಕೆ ಸೂಕ್ತವಾದಂತಹ ಸಂದರ್ಭದಲ್ಲಿ ಅದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತದೆ. ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಸೊ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪಕ್ಷ ಇಲ್ಲಿ ವ್ಯಕ್ತಿ ಪೂಜೆ ಆಗಲ್ಲ, ಪಕ್ಷ ಪೂಜೆ ಆಗತ್ತೆ. ಆಮೇಲೆ ನಮ್ಮ ಮಾನ್ಯ ಬಿಜೆಪಿ ಶಾಸಕರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಮಾಡ್ತಾರೆ, ಆಮೇಲೆ ಇವರಿಗೆ ಆದಾಯ ಎಲ್ಲಿದೆ, ಸುಮಾರು ಇಷ್ಟು ಸಲ ಏನು ವಿದೇಶ ಪ್ರವಾಸ ಮಾಡಿದ್ದಾರೆ ಕಳೆದ 7-8 ವರ್ಷದಲ್ಲಿ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ ಮಾನ್ಯ ಬಿಜೆಪಿ ವಕ್ತಾರರಿಗೆ. ಇವತ್ತು 8,000 ಕೋಟಿಯ ಪ್ಲೇನ್ ಅನ್ನ ಹತ್ತಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಎಷ್ಟು ಸಲ ಫಾರಿನ್ಗೆ ಹೋದ್ರು, ಎಷ್ಟು ಸಲ ಅವರು ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರಿಗೆ ಹೋಗ್ಬೇಕಾಗ್ತದೆ, ಬೇರೆ ಬೇರೆ ನಮ್ಮ ವಿದೇಶ ನೀತಿ ಇರುತ್ತೆ, ಅದು ಅವರು ಹೋಗೋದಿರ್ಲಿ. ಆದ್ರೆ ಅದ್ರ ಜೊತೆನಲ್ಲಿ ನಾವು ಕಷ್ಟದಲ್ಲಿ ಇದ್ದಾಗ, ನಾವು ಯುದ್ಧ ಕಾಲದಲ್ಲಿ ಇದ್ದಾಗ, ಅಥವಾ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಬೇರೆ ಬೇರೆ ರಾಷ್ಟ್ರಗಳ ಒಂದು ಸಹಾಯ ಬೇಕಾಗಿರುವ ಸನ್ನಿವೇಶದಲ್ಲಿ ಎಷ್ಟು ದೇಶಗಳು ಬಂದು ನಮಗೆ ಸಹಾಯಕ್ಕೆ ನಿಂತಿವೆ. ಇವರು ಇಷ್ಟು ವರ್ಷಗಳ ಕಾಲ ಏನು ವಿದೇಶ ಪ್ರವಾಸ ಮಾಡಿ ಈ ದೇಶದ ಏನು ಬೊಕ್ಕಸದ ಹಣ, ಏನು ತೆರಿಗೆಯ ಹಣವನ್ನು ಇವರು ಏನು ವ್ಯರ್ಥ ಮಾಡಿದ್ದಾರೆ, ಅದು ಯಾವ ಪುರುಷಾರ್ಥಕ್ಕೆ ಮಾಡಿದ್ದಾರೆ ಅನ್ನೋದನ್ನು ಅವರು ಒಂದು ಹೇಳಬೇಕು. ಎರಡನೇದು, ಅದು ಕಾಕ್ರೋಚ್ ಅಂತ ಹೇಳಿ ಒಂದು ಯುವ ಪಡೆ ಇವತ್ತು ಭಾರತ ದೇಶದಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಸೈದ್ಧಾಂತಿಕವಾದಂತಹ ಯಾವುದೇ ಮನ್ನಣೆ ಇವತ್ತು ಸಿಗದೆ ಇರೋದ್ರಿಂದ ಅವರು ಆ ಪಕ್ಷದ ಯುವಕರ ಜೊತೆ ಹೋಗಿ ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಹೇಳಿದರು. ನೋಡಿ, ಇವತ್ತು ಅದು ಯಾವುದೇ
ಯುವಕ ಸಂಘಟನೆ ಇರಲಿ ಅಥವಾ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಯುವಕರಿಗಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಕಡೆ ಇವತ್ತು ಏನು ಯುವಕರ ಒಂದು ವಿಷಯವನ್ನ ಇಟ್ಕೊಂಡು ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಂಥ ಒಂದು ವಿಷಯವನ್ನು ಇಟ್ಕೊಂಡು ಯಾವ ಥರ ಅವರು ಈ ದೇಶದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಈ ದೇಶದ ಯುವಕರ ಕಷ್ಟದಲ್ಲಿ ಇದ್ದಾರೆ, ಅದನ್ನ ಇಡೀ ದೇಶ ಸಾಕ್ಷಿಯಾಗಿದೆ. ಆಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಆ ಯುವಕರ ಜೊತೆನಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಆ ಯುವಕರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಯಾವ ತರ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಪ್ಯಾಲೆಟ್ ಗನ್ನು ಯುವಕರ ಮೇಲೆ ಹಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಪ್ಯಾಲೆಟ್ ಗನ್ನು ಇವತ್ತಿನವರೆಗೆ ಯಾರಾದರೂ ಯುವಕರ ಮೇಲೆ ಹಾರಿಸುವಂತ ನಿದರ್ಶನಗಳು ನಮ್ಮ ಭಾರತದಲ್ಲಿ ಇದೆಯಾ? ಅರ್ಥ ಆಯ್ತಲ್ಲ. AK-47 ಆಗಿರ್ಬೋದು, ಅಶ್ರುವಾಯು ಇರ್ಬೋದು, ಲಾಠಿ ಚಾರ್ಜ್ ಇರ್ಬೋದು, ಏನು ಯುವಕರು ಏನು ಭಯೋತ್ಪಾದಕರ? ಅಲ್ಲಿ ಸಮಾಜಘಾತಕ ಶಕ್ತಿಗಳು ಬಂದಿದೆ, ಅಲ್ಲಿ ದೇಶ ವಿರೋಧಿ ಶಕ್ತಿಗಳು ಬಂದಿದೆ. ಅದು ಈ ಸಿಚುವೇಶನ್ ನ ಲಾಭ ಪಡಿಬಾರದು ಅಂತ ನಾನು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಮಾನ್ಯ ಮಾಜಿ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾರೆ. ಏನ್ ಹೇಳ್ತಾ ಇದ್ರೆ ನೀವು? ಅರ್ಥ ಆಯ್ತಲ್ಲ. ಈ ದೇಶದ ಯುವಕರನ್ನ ಈ ರೀತಿ ನಡೆಸ್ಕೊಳ್ತಾರ? ಇದಕ್ಕೆ ಮೊದಲು ಮಾನ್ಯ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರ ರಾಜೀನಾಮೆ ಅಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಭ್ರಷ್ಟಾಚಾರದ ಬಗ್ಗೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರನ್ನ ಕೇಳ್ತೀನಿ ಸರ್. ಈಗ ನಾನು ಹೇಳ್ತಾ ಇರೋದೇನಂದ್ರೆ, ನಿಮ್ಮದೇ ಪಕ್ಷದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಸರ್ ನಿಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನ ಹುಚ್ಚರು ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿದ್ದಾರೆ ಇವರು, ಅದಕ್ಕೆ ಅವ್ರನ್ನ ಮಾಡಿದ್ದು ಅಂತ ಹೇಳ್ತಾರೆ ಸರ್. ಅದರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಇದ್ವಿ ಅಂತ ಹೇಳಿದ್ರೆ ಹೈಕಮಾಂಡ್ನವರು ನಿಮಗೆ ಯಾರು ಹೇಳಿದ್ರು ಪ್ರಾಮಾಣಿಕವಾಗಿರಿ ಅಂತ ಹಾಗೆ ಹೇಳ್ತಾರೆ ಅಂದ್ರೆ ಸರ್? ಓಕೆ, ಹೇಳಿ ಸರ್ ಚಂದ್ರಶೇಖರ್ ಸರ್. ಈಗ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಬಹಳ ಉತ್ಕೃಷ್ಟ ರೀತಿಯ ನಾಯಕರನ್ನು ಒಳಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಓಕೆ, ಪಕ್ಷದ ನಾಯಕರಾಗಿರ್ಬೋದು, ಒಂದು ಸೈದ್ಧಾಂತಿಕ ಬದ್ಧತೆ ಇದೆ, ಸಾಮಾಜಿಕ ನ್ಯಾಯದ ಏನು ಅದನ್ನ ಆ ಕನಸಿದೆ, ಸಂವಿಧಾನದ ಆಶಯ ಇದೆ, ಅದನ್ನ ಯಥಾವತ್ತಾಗಿ ಇವತ್ತು ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ಎಲ್ಲ ಜಾತಿ ಸಮುದಾಯಗಳಿಗೆ, ಯುವಕರಿಗೆ, ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಮಾಡ್ತಾ ಇದೆ. ಅಂತ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯನ್ನ ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಮಾತಾಡಿದ್ದ ಮಾತ್ರಕ್ಕೆ ಅವರ ಘನತೆ ಅಥವಾ ಅವರ ಶ್ರೇಷ್ಠತೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆ ರೀತಿಯಾಗಿರ್ತಕ್ಕಂಥ ತುಚ್ಛವಾದ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅವರ ವಿರುದ್ಧ ಕಾಂಗ್ರೆಸ್ ವರಿಷ್ಠರು ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ಯಾರೇ ಆಗ್ಲಿ ಅವ್ರು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ತಮ್ಮದೇ ಆದ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮತ್ತು ಕ್ರಮವನ್ನು ಜರುಗಿಸ್ತಾರೆ. ಆದ್ರೆ ಯಾರೋ ಒಬ್ಬರ ನಾಯಕರು ಹೇಳಿದ್ರು ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠ ಮಂಡಳಿ ಏನು ಮುಗುಲಿಗೆ ಮುಖ ಮಾಡಿ ಉಗದಂಗ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಕಾರಣವಾಗಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅಂಥವ್ರ ಬಗ್ಗೆ ಕಾಂಗ್ರೆಸ್ನ ಹಿರಿಯರು ಅದನ್ನು ಆಲೋಚನೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಸವಂತಪ್ಪ ಅಂತ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನ ಈ ರಾಜ್ಯಕ್ಕೆ ಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಸಣ್ಣ ಸಾಧನೆ ಏನಲ್ಲ. ಅದೇ ರೀತಿ ಅವ್ರು ಹೇಳ್ದಂಗೆ ಏನಾದರೂ ಸೂಟ್ಕೇಸ್ ಬದಲಾವಣೆ ಆಗಿದೆ, ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಜನ ಇವತ್ತು ಕನಸು ಕೂಡ ಕಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಒಬ್ಬ ಸಾಮಾನ್ಯ ವರ್ಗದಿಂದ ಬಂದಿರತಕ್ಕಂಥವ್ರು ಕನಸು ಕಾಣಕ್ಕಾಗೋದಿಲ್ಲ. ಸೂಟ್ ಕೇಸ್ನೇ ಅದು ಅವರ ಪಕ್ಷದಲ್ಲಿ ಇರ್ಬೋದು, ಬಿಜೆಪಿ ಪಕ್ಷದಲ್ಲಿ, ಬಿಜೆಪಿಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇದೆ, ಅವ್ರು ಮಾಡ್ಬೋದೇನೋ. ಬಟ್ ಕಾಂಗ್ರೆಸ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ, ಯಾಕಂದ್ರೆ ನಾವು ಕೂಡ ಪಕ್ಷದ ಯುವ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾವು ಹಂತ ಹಂತವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅಲ್ಲೂ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಕೂಡ ಹೇಳ್ತಾರೆ 1000 ಕೋಟಿ ಕೊಟ್ಬಿಟ್ರೆ ನಮ್ಮನ್ನು ಮುಖ್ಯಮಂತ್ರಿ ಅಲ್ಲಿ ಅವ್ರು ಹೇಳ್ತಾರೆ. ನಿಮ್ಮಲ್ಲಿ ಸರ್ ಈ ರೀತಿ ಹೇಳಬೇಕಾದ್ರೆ ಇವರ ವಿರುದ್ಧ ಶಿಸ್ತ ಕ್ರಮಕ್ಕೆ ಯಾಕಾಗಲ್ಲ ಸರ್? ಒಬ್ರಿಬ್ರಲ್ಲ ಸರ್, ತುಂಬಾ ಜನ ಇದ್ದಾರೆ. ಎಷ್ಟು ಜನ ಪಕ್ಷದಲ್ಲಿ ಗುಲಾಂ ನಬಿ ಆಜಾದ್ ಅಂತವ್ರಾಗಿರ್ಬೋದು, ಕಪಿಲ್ ಸಿಬಲ್, ಹಿಮಂತ್ ಬಿಶ್ವಾ ಶರ್ಮಾ ಅವರು, ಅಮರೇಂದ್ರ ಸಿಂಗು, ತುಂಬಾ ಜನ ಇದ್ದಾರೆ ಸರ್. ಆದ್ರೆ ನಾನು ಹೇಳೋದೇನಂದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದಿಲ್ಲ ಅಂತ ಸರ್? ಇಲ್ಲ, ಕಾಂಗ್ರೆಸ್ ಪಕ್ಷ ಯಾವುದೂ ಕೂಡ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಸಹಿಸಿಕೊಳ್ತಕ್ಕಂಥ ಪಕ್ಷ ಅಲ್ಲ. ಬಟ್ ಅದನ್ನ ಸಮಯಕ್ಕೆ ಅನುಸಾರವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದೆ. ಶೀಘ್ರದಲ್ಲೇ ಕೂಡ ಆ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅಂತವ್ರನ್ನ ಕರೆಸಿ ಅದನ್ನ ತನ್ನದೇ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೇಳ್ತದೋ ಅಥವಾ ಶಿಸ್ತು ಕ್ರಮ ಜರುಗಿಸ್ತದೋ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿಯಮಾವಳಿ ಇದೆ. ಆ ನಿಯಮಾವಳಿಗೆ ಅನುಸಾರವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಶೀಘ್ರದಲ್ಲಿ ಅಂತವರ ವಿರುದ್ಧ ಕ್ರಮವನ್ನು ಜರುಗಿಸ್ತದೆ. ಕಾಂಗ್ರೆಸ್ ಪಕ್ಷ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಈಗ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರು ಅವರು ಕೂಡ
ಒಬ್ಬ ಮಾಜಿ ಸಚಿವರ ಮಗ ಆಗಿದ್ರು ಕೂಡ ಅವರು ಈ ಹಂತದವರೆಗೆ ಬರಬೇಕಾದ್ರೆ ಅನೇಕ ಸವಾಲುಗಳನ್ನು ಎದುರಿಸಿ ಜನರಿಂದ ಆಯ್ಕೆಯಾಗಿ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ NS ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಅವರು ಕೂಡ ಕೆಲಸ ಮಾಡಿ ಹಂತ ಹಂತವಾಗಿ ಅವರು 2 ಸಲ ಸೋಲನ್ನು ಕಂಡ್ರು, ಮತ್ತೆ ಆ ಸೋಲನ್ನ ಗೆಲುವಾಗಿ ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಪಡೆದು ಕಳೆದ ಚುನಾವಣೆಯಲ್ಲಿ 30,000 ಏನು ಮತಗಳ ಅಂತರದಿಂದ ಗೆಲುವನ್ನು ಪಡೆದಿರತಕ್ಕಂಥವ್ರು ಅಂತ ನಾಯಕರಿಗೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಇವತ್ತು ಕಟ್ಟಬೇಕಾಗಿದ್ರೆ ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧ ಯುವಕರ ಶಕ್ತಿ ಅದನ್ನ ಪಕ್ಷ ಬಳಕೆ ಮಾಡ್ಕೋಬೇಕು ಅಂತ ಉದ್ದೇಶದಿಂದನೇ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬರು ಅಸಮಾಧಾನದಿಂದ ಏನೋ ಅವರ ವೈಯಕ್ತಿಕ ವಿಚಾರಗಳನ್ನು ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಅಪಚಾರನೂ ಅಲ್ಲ, ಆರೋಪನೂ ಕೂಡ ಅಲ್ಲ. ಹಾಗಾಗಿ ಯಾರು ಆ ರೀತಿ ಏನು ಹಗುರವಾಗಿ ಮಾತಾಡಿದ್ದಾರೆ ಪಕ್ಷದ ವರಿಷ್ಠ ಮಂಡಳಿ ಬಗ್ಗೆ, ಅಂಥವ್ರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು. ಯಾಕಂತ ಹೇಳಿದ್ರೆ ಅನೇಕ ವಿಚಾರಗಳಿದೆ, ಅದು ಈ ವೇದಿಕೆ ಮೇಲೆ ಮಾತಾಡೋದಷ್ಟು ಸೂಕ್ತ ಅಂತ ನಾನು ಅನ್ಕೊಳ್ಳೋದಿಲ್ಲ. ಕೆಲವೊಂದು ವಿಚಾರಗಳನ್ನ ಪಕ್ಷದ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ ಸರ್. ಯಾರು ಇವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದು, ಯಾಕೆ ಮುಂದುವರಿಸಲಾಗ್ತಾ ಇದೆ ಅಂತ ಕೂಡ ಚರ್ಚೆಗಳು ಡಿಸ್ಕಸ್ಗಳ ಆರಂಭ ಆಗಿದೆ. ಇದರ ಹೊರತಾಗಿ ಕಾಂಗ್ರೆಸ್ ವರಿಷ್ಠರು ಏನ್ ಮಾಡ್ತಾ ಇದ್ದಾರೆ ಅಂತ ರಾಜ್ಯದಲ್ಲಿ ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಇಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕ್ರಮವನ್ನ ಪಕ್ಷದ ಹಿರಿಯರು ತೆಗೆದುಕೊಳ್ತಾರೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಓಕೆ. ಸಿದ್ದನಗೌಡ ಸರ್, ಈಗ ಅವ್ರು ಹೇಳಿರುವಂತದ್ದೇನಿದೆ, ಯಾರೋ ಒಬ್ರು ಹೇಳಿದ ಮಾತ್ರಕ್ಕೆ ಇದೆಲ್ಲವೂ ಸತ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿದೇಶ ಸುತ್ತಾರೆ, ಕೋಟಿಗಟ್ಟಲೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸರ್, ಏನು ಹೇಳ್ತೀರಿ? ನರೇಂದ್ರ ಮೋದಿ ಅವರು ವಿದೇಶವನ್ನ ಯಾಕೆ ಸುತ್ತಿದ್ರು ಅಂತಕ್ಕಂಥದ್ದು ನಮ್ಮ ಗೊತ್ತು ಮಾಡ್ಕೋಬೇಕು. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಾಗ ಅದನ್ನ 24 ಗಂಟೆ ತಡೆ ಹಿಡಿದು ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಬರೋದಷ್ಟೇ ಅಲ್ಲ, ಭಾರತದ ಧ್ವಜವನ್ನು ಹಿಡಿದು ಪಾಕಿಸ್ತಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ಬಹಳಷ್ಟು ಹಾಸ್ಯಾಸ್ಪದವಾಗಿರೋದನ್ನ ಎಲ್ಲ ಜನ ನೋಡಿದ್ದಾರೆ. ಒಂದ್ ನಿಮಿಷ ಸರ್, ಉಳಿದಿರ್ತಕ್ಕಂಥದ್ದು ಬೇಡ ಈಗ ಮಾತಾಡೋದು ನಾವು. ಅಂದ್ರೆ ಯಾಕೆ ವಿದೇಶದ ವಿನಿಮಯಗಳು ಯಾವ ರೀತಿಯಾಗಿ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟದೊಳಗಡೆ ಇತ್ತು, ಇವತ್ತು ವಿದೇಶದ ಒಳಗಡೆ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿ ಬಂದಿದೆ ಮೋದಿ ಅಂತಕ್ಕಂಥದನ್ನು ನೋಡ್ಬೇಕಾಗತ್ತೆ. ಪಾಪ ಎಕನಾಮಿಕ್ಸ್ ಮಾಡಿರ್ತಕ್ಕಂಥ ಅಮೆರಿಕದೊಳಗಡೆ ಎಕನಾಮಿಕ್ಸ್ ಮಾಡಿ ಬಂದಿರತಕ್ಕಂಥ ಪ್ರಧಾನಮಂತ್ರಿಗಳು ಇದ್ದಾಗ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಇವತ್ತು ದೇಶದೊಳಗಡೆ ಎಲ್ಲಿರುವಂತಹ ಪ್ರಧಾನಮಂತ್ರಿ ಇರುವಾಗ ಯಾವ ರೀತಿ ಇತ್ತು ಅದು ಹೇಳಿ. ಒಂದ್ ನಿಮಿಷ ಏನ್ ವ್ಯತ್ಯಾಸ ಇದೆ ಸರ್? ಒಂದ್ ನಿಮಿಷ, ನಾನು ನೀವ್ ಯಾರಾದ್ರೂ ಮಾತಾಡಕಂದ್ರೆ ನಾನು ಬಂದ್ ಮಾಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಕೇಳಿ, ನೀವು ಮಾತಾಡೋವಾಗ ನಾನು ಸುಮ್ಮನೆ ಇರ್ತೀನಿ. ಆದ್ರೆ ಒಂದು ಭಾರತದೊಳಗಡೆ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿಗೆ ನರೇಂದ್ರ ಮೋದಿ ಅವರ ಕಾರಣ ಅಂತಕ್ಕಂಥದ್ದು ತಿಳ್ಕೊಬೇಕಾಗುತ್ತೆ. ಅವರು ಮಾಡೋದಕ್ಕೂ ಕೂಡ ನೀವು ರಾಜಕಾರಣಿ ಒಳಗಡೆ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥವ್ರು ಪಕ್ಷದಿಂದ ಹೋಗೋದಲ್ಲ, ನಮ್ಮ ರಾಜಕಾರಣ ಭಾರತ ಸರ್ಕಾರದ ನೀವು ವಿದೇಶ ಯಾತ್ರೆ ಮಾಡಿ, ಎಲ್ಲ ಅಭ್ಯಾಸ ಮಾಡ್ತಾರೋ ಅದಕ್ಕೆ ಸರ್ಕಾರದ ಅವಕಾಶ ಇದೆ, ಅದನ್ನ ಮಾಡಿ. ಅದಕ್ಕೂ ಕೂಡ ಮೋಜ ಮಸ್ತಿಗೆ ಹೋಗೋದಕ್ಕೂ ಕೂಡ ಅವಕಾಶ ಸರ್ಕಾರದೊಳಗಡೆ ಇಲ್ಲ, ಅದು ಸ್ಪಷ್ಟ. ಎರಡನೇದು ಏನು ಹೈಕಮಾಂಡ್ ಇವತ್ತು ವಿಚಾರಗಳನ್ನು ಒಳಗಡೆ ಬರ್ತಾವಲ್ಲ, ಇವತ್ತು ಒಬ್ರು ಶಾಸಕ ನಂಜಯ್ಯನವ್ರ ಮಠ ಅವರು ಒಬ್ಬರೇ ಹೇಳಿರ್ತಕ್ಕಂಥದ್ದಲ್ಲ, RB ತಿಮ್ಮಾಪುರ್ ಅವರು ಒಬ್ಬರೇ ಹೇಳಿರ್ತಕ್ಕಂಥದ್ದಲ್ಲ. ಇವತ್ತು ಮಂಕಾಳ ವೈದ್ಯ ಅವರು ಹೇಳ್ತಾರೆ, SS ಮಲ್ಲಿಕಾರ್ಜುನ್ ಅವರನ್ನ ನನ್ನನ್ನ ಬಿಟ್ಟು ಅವರನ್ನ ಹಾಕಿದಾರಂತಂದ್ರೆ ನನಗಿಂತಲೂ ಕೂಡ SS ಮಲ್ಲಿಕಾರ್ಜುನ್ ಅವರು ಪಕ್ಷಕ್ಕೆ ಬಹಳಷ್ಟು ಅವಶ್ಯಕತೆ ಇದ್ದಾರೆ. ಅವ್ರು ಯಾವ ರೀತಿಯಾಗಿ ಹೈಕಮಾಂಡ್ ಕೈ ಬಿಸಿ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಕಾಂಗ್ರೆಸ್ ದವರು ಹೇಳಿರ್ತಕ್ಕಂಥದ್ದು. ಗೋಪಾಲ್ ಕೃಷ್ಣ ಅವರು, ಬೇಲೂರು ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ, ನಮ್ಮ ತಂದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ, ಮುಖ್ಯಮಂತ್ರಿ ಇಲ್ಲ, ಅದಕ್ಕಾಗಿ ನನಗೆ ಸ್ಥಾನಮಾನ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ತನ್ವೀರ್ ಸೇಠ್ ಅವರು ಹೇಳಿರ್ತಕ್ಕಂಥದ್ದು, ಪಕ್ಷ ವಿರೋಧದೊಳಗಡೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೈ ಬಿಸಿ ಮಾಡಿದ್ರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಜಮೀರ್ ಅಹ್ಮದ್ ಬಗ್ಗೆ ಅವರು ಹೇಳಿರ್ತಕ್ಕಂಥದ್ದು, ನಿಮ್ಮ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು. ಜಮೀರ್ ಅಹ್ಮದ್ ಅವರು ದಾವಣಗೆರೆ ಒಳಗಡೆ ನೀವು ಏನ್ ಮಾಡಿದ್ರು ಚುನಾವಣೆ ಒಳಗಡೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಥಾನಮಾನ ಸಿಗೋದಿಲ್ಲ ಅಂತೇಳಿ. ನೀವು ಯಾರಿಗಾದ್ರೂ ಸ್ಥಾನಮಾನ ಕೊಡಿ, ಯಾರಿಗಾದ್ರೂ ಬಿಡಿ, ನಮ್ಮ ಕೆಲಸ ಅದಲ್ಲ. ಆದ್ರೆ ನೀವು ಸಚಿವ ಸಂಪುಟವನ್ನ ಮೊದಲನೆಯ ಬಾರಿಗೆ ಮಾಡಿರ್ತಕ್ಕಂತ 13 ಜನ ಸಚಿವರನ್ನ ಮಾಡಿದ್ರಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಒಂದೇ ಒಂದು ಖಾತೆ, ಅದು ನೀರಾವರಿ ಸಚಿವರು. ರಾಜ್ಯದೊಳಗಡೆ ಕೆಲವೊಂದು ಕಡೆ ನೀರಿಲ್ಲ, ಕೆಲವೊಂದು ಕಡೆ ಗೇಟ್ಗಳನ್ನ ಕುಂದಿರ್ಸ್ತಾ ಇದ್ದಾರೆ. ನೀರಾವರಿ ಸಚಿವರದು ಒಂದೇ ಒಂದು ಮಾತನ್ನ ಈ ರಾಜ್ಯದ ಜನತೆಗೆ ಕೊಡ್ಲಿಲ್ಲ. ಹಾಗಾದ್ರೆ ಅವರು ಸಚಿವ ಸ್ಥಾನವನ್ನು ತೆಗೆದುಕೊಂಡವ್ರಿಗೆ ಅದರ ಬಗ್ಗೆ ತೃಪ್ತಿ ಇಲ್ಲ.
ಇನ್ನು ಸಿಗಲ್ದೇ ಇರ್ತಕ್ಕಂಥವ್ರಿಗೆ ಅವರು ಅತೃಪ್ತಿ, ತೆಗೆದುಕೊಂಡವರು ಅತೃಪ್ತಿ, ತೆಗೆದುಕೊಳ್ಳೋದು ಸಿಗಲ್ದೇ ಇರ್ತಕ್ಕಂಥವ್ರು ಅತೃಪ್ತಿ. ರಾಜ್ಯವನ್ನ ನೀವು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದಂತಂದ್ರೆ, ಕಳ್ಳು ಕಾಕರನ್ನ ಏನ್ ಮಾಡಿದಿರೋ, ಏನು ಅಹಿಂದ ಹೆಸರಿನ ಮೇಲ್ಗಡೆ ಅಧಿಕಾರವನ್ನ ಮಾಡ್ತಾ ಇದ್ದೀರೋ, SC/ST ಅನ್ನ ಉದ್ಧಾರ ಮಾಡ್ಲಿಕ್ಕೆ ನಮ್ಮ ಸ್ಥಾಪನೆ ಆಗಿರ್ತಕ್ಕಂಥ ಪಕ್ಷ ಅಂತ ಏನು ನೀವು ಭಾಷೆ ಒಳಗಡೆ ಹೇಳ್ತಿರೋ, ಅಂತಹ ದಲಿತರ ಹಣವನ್ನ 187 ಕೋಟಿ ರೂಪಾಯಿಯನ್ನ ತಿಂದು ತೇಗಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ನೀವು ಸಚಿವ ಸ್ಥಾನವನ್ನ ಕೊಡ್ತಕ್ಕಂಥ ಕನಿಷ್ಠ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಹೋಗಿದೆ ಅಂತಂದ್ರೆ ಒಂದ್ಸಲ ಎದೆ ಬತ್ಕೊಂಡು ನೋಡಿ, ನಿಮ್ಮ ಪಕ್ಷದವರು ಮಾಡಿರ್ತಕ್ಕಂಥ ಸರಿ ಹೋಗಿ ಅಂತೇಳಿ. ಅದು ನಿಮ್ಮ ಪಕ್ಷದವ್ರಿಗೆ ಸರಿ ಆಗದೆ ಇದ್ದಾಗ ಈ ರಾಜ್ಯದ ಜನತೆ ಯಾಕೆ ಒಪ್ಕೊಳ್ಳುತ್ತೆ? ಈ ರಾಜ್ಯದ ಜನತೆ ಕೊಟ್ಟಿರೋದು 136 ಸ್ಥಾನಗಳು ನಿಮಗೆ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಒಳ್ಳೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರವನ್ನ ಕೂಡ್ಲಿ, ಕರ್ನಾಟಕವನ್ನ ಉತ್ತುಂಗಕ್ಕೆ ಒಯ್ಲಿ ಅನ್ನುವಂತ ಉದ್ದೇಶಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದು ಹೈಕಮಾಂಡಕ್ಕೆ ATM ಆಗಿ ಕರ್ನಾಟಕವನ್ನ ಉಪಯೋಗ ಮಾಡಬೇಡಿ. ಇದು ಜನರ ಆಸೆ. ಅದಕ್ಕೇನಿದೆ ನಿಮಗೆ? ಓಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ತಗೋತೀನಿ ಸರ್. ನಾನು ಆಮೇಲೆ ಉತ್ತರ ತಗೊಳ್ತೀನಿ. ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.